ಹಾಯ್, ನಾನು ಕಿರಣ್ ಫ್ರಮ್ ಕಾರ್ಸ್ ವರ್ಲ್ಡ್ ಕನ್ನಡ. ಸಾಮಾನ್ಯವಾಗಿ ಕಾರ್ ತೊಗೊಳಕ್ಕೆ ಹೋಗಬೇಕಾದ್ರೆ ನಮಗೆ ತುಂಬಾ ಯೋಚನೆ ಬರುತ್ತೆ. ಅದರಲ್ಲಿ ಮುಖ್ಯವಾಗಿರೋದು ಈ ಪೆಟ್ರೋಲ್ ಕಾರ್ ತೊಗೊಬೇಕಾ ಅಥವಾ ಡೀಸೆಲ್ ಕಾರ್ ತೊಗೊಬೇಕು ಅನ್ನೋ ಒಂದು ಯೋಚನೆ. ಈ ಎರಡೂ ಕಾರ್ಗಳ ಇಂಜಿನ್ಗಳಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ. ಇವು ಬೇರೆ ಬೇರೆ ಥರ ಕೆಲಸ ಮಾಡ್ತವೆ. ಇನ್ನು ಈ ಒಂದು ಪೆಟ್ರೋಲ್ ಕಾರ್ಗಳು ಮತ್ತು ಈ ಡೀಸೆಲ್ ಕಾರ್ಗಳೇನಿದೆ, ಈ ಕಾರ್ಗಳು ತುಂಬಾ ಡಿಫ್ರೆನ್ಸನ್ನು ಹೊಂದಿರೋದಂತ. ಇವು ಕೊಡೋ ಮೈಲೇಜ್ ಆಗಿರ್ಬೋದು, ಮತ್ತು ಇವುಗಳ ಒಂದು ಇಂಜಿನ್ ಕೆಪಾಸಿಟಿ ಮತ್ತು ಇವುಗಳ ಒಂದು ಪಿಕಪ್ ಏನಿದೆ, ಇದರಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ. ಇದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಕನ್ನಡದಲ್ಲಿ ಆಟೋಮೊಬೈಲ್ ಕ್ಷೇತ್ರದ ಎಲ್ಲ ಮಾಹಿತಿಗಳನ್ನ ಕೂಡ ಪಡ್ಕೊಳ್ಳಿ. ಸೊ ಈ ಒಂದು ಪೆಟ್ರೋಲ್ ಕಾರ್ನ ಇಂಜಿನ್ ಹೇಗಿರುತ್ತೆ ಅಂದರೆ, ಈ ಒಂದು ಕಾರ್ನ ಇಂಜಿನ್ಗಳು ತುಂಬಾ ಪಿಕಪ್ಪನ್ನು ಹೆಚ್ಚಾಗಿ ಹೊಂದಿರುತ್ತೆ. ಮತ್ತು ಈ ಒಂದು ಕಾರ್ಗಳು ಏನಿದೆ, ಈ ಒಂದು ನಾರ್ಮಲ್ ಯೂಸೇಜ್ ಅಂದರೆ ನೀವು ಕಮ್ಮಿ ಯೂಸ್ ಮಾಡ್ತಿರೋ ಕಾರ್ಗಳು ಅಂದರೆ ತುಂಬಾ ಬೆಟ್ರಾಗಿರುವಂಥದ್ದು. ಯಾಕಂದರೆ ಈ ಒಂದು ಕಾರ್ಗಳು ಹೆಚ್ಚು ಮೈಲೇಜನ್ನು ಕೊಡೋದಿಲ್ಲ. ನಾರ್ಮಲಾಗಿ ಸಿಟಿ ಒಳಗಡೆ ಅಂತೂ ಕೇಳೋದೇ ಬೇಡ, ಮೈಲೇಜ್ ತುಂಬಾ ಕಮ್ಮಿ ಇರುತ್ತೆ, ಆದರೆ ಪಿಕಪ್ ಜಾಸ್ತಿ ಇರುತ್ತೆ. ನೀವೇನಾದರೂ ಕಾರ್ಗಳನ್ನ ತುಂಬ ಕಮ್ಮಿ ಉಪಯೋಗಿಸ್ತೀರ ಅಂದರೆ ಈ ಒಂದು ಕಾರ್ ಬೆಟ್ರ್. ಮತ್ತು ಈ ಒಂದು ಕಾರ್ನ ಸರ್ವಿಸಿಂಗ್ ಪ್ರೈಸ್ ನಿಮಗೆ ಸ್ವಲ್ಪ ಕಡಿಮೆ ಇರುತ್ತೆ, ಡೀಸೆಲ್ ಕಾರ್ಗಳಿಗಿಂತ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ನೀವು ಏನಾದರೂ ಕಮ್ಮಿ ಯೂಸ್ ಮಾಡ್ತೀರಾ ಅಂದರೆ ಈ ಒಂದು ಕಾರ್ನೇ ತೊಗೊಬೋದು. ಪೆಟ್ರೋಲ್ ಕಾರ್ಗಳು ನೀವು ಆರಾಮಾಗಿ ಸಜೆಸ್ಟ್ ಮಾಡ್ಕೊಬೋದು. ಮತ್ತು ಈ ಡೀಸೆಲ್ ಕಾರ್ಗಳೇನಿದೆ, ಇದನ್ನು ನೀವು ಟ್ರಾನ್ಸ್ಪೋರ್ಟೇಷನ್ಗಳಾಗಿರ್ಬೋದು, ಮತ್ತು ನೀವು ತುಂಬ ಔಟ್ಸೈಡ್ ಹೋಗ್ತೀರಾ, ಪ್ರತಿನಿತ್ಯ ಹೆಚ್ಚಾಗಿ ಕಾರಲ್ಲಿ ಸುತ್ತಾಡ್ತೀರಾ ಅಂದರೆ ನಿಮಗೆ ಡೀಸೆಲ್ ಕಾರ್ಗಳು ತುಂಬಾ ಒಳ್ಳೆಯದಾಗುತ್ತೆ. ಯಾಕೆಂದರೆ ಈ ಡೀಸೆಲ್ ಕಾರ್ಗಳು ಮಾಮೂಲಾಗಿ ಪೆಟ್ರೋಲ್ ಕಾರ್ಗಳಿಗಿಂತ ಸುಮಾರು 5ರಿಂದ 7 ಕಿಲೋಮೀಟ್ರ್ ಹೆಚ್ಚಾಗಿ ಮೈಲೇಜನ್ನು ಕೊಡುತ್ತೆ. ಮತ್ತು ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಕಾರ್ಗಳಲ್ಲಿ ಈ ಡೀಸೆಲ್ ಕಾರ್ನ ಪೆಟ್ರೋಲ್ ಕಾರ್ಗೆ ಹೋಲಿಸ್ಕೊಂಡ್ರೆ ಇದರಲ್ಲಿ ಸ್ವಲ್ಪ ಪೆಟ್ರೋಲ್ ಕಾರ್ಗಳಿಗಿಂತ ಪಿಕಪ್ ಕಮ್ಮಿ. ಆದರೆ ಈಗ ಬರ್ತಾ ಇರೋ ಕಾರ್ಗಳು ಇದನ್ನು ಕೂಡ ಸೆಡ್ ಹೊಡೆದು ನಿಲ್ಲುತ್ತೆ. ಈ ಪೆಟ್ರೋಲ್ ಕಾರ್ಗಳನ್ನೂ ಕೂಡ ಸೆಡ್ ಹೊಡೆದು ನಿಲ್ಲೋ ಅಂಥದ್ದು. ಸುಮಾರು 10 ಲಕ್ಷದ ಮೇಲೆ ಈಗ ಒಂದು ಕಾರ್ನ ಬೆಲೆ ಇರುತ್ತೆ. ಅಂದರೆ ಈ ಒಂದು ಪೆಟ್ರೋಲ್ ಕಾರ್ಗಳಿಗಿಂತ ಹೆಚ್ಚಾಗಿ ಈ ಡೀಸೆಲ್ ಕಾರ್ಗಳು ಒಂದೊಳ್ಳೆ ಪಿಕಪ್ಪನ್ನು ಕೊಡುತ್ತೆ. ಮತ್ತು ಮೈಲೇಜ್ ವಿಷಯದಲ್ಲೆಲ್ಲ ಯಾವಾಗಲೂ ಕೂಡ ಪೆಟ್ರೋಲ್ ಕಾರ್ಗಿಂತ ಡೀಸೆಲ್ ಕಾರೇ ಬೆಸ್ಟ್. ಆದರೆ ನೀವೇನಾದರೂ ಕಮ್ಮಿ ಯೂಸ್ ಮಾಡ್ತಿರೋ ಕಾರ್ಗಳನ್ನ ಅಂದರೆ ಈ ಡೀಸೆಲ್ ಕಾರ್ಗಳನ್ನ ಯಾಕೆ ತೊಗೊಂಬಾರ್ದು ಅಂದರೆ, ಈ ಡೀಸೆಲ್ ಕಾರ್ಗಳು ನೀವು ಸಾಮಾನ್ಯವಾಗಿ ಕಮ್ಮಿ ಯೂಸ್ ಮಾಡಿದರೆ ಆ ಒಂದು ಇಂಜಿನ್ಗಳಿಗೆ ಸೆಟ್ ಆಗೋಲ್ಲ. ಅದು ಯಾವಾಗಲೂ ಒಂಥರ ರನ್ನಿಂಗಲ್ಲೇ ಇರಬೇಕು ಆ ಇಂಜಿನ್ಗಳು. ಸೊ ನೀವೇನಾದರೂ ಕಂಟಿನ್ಯೂಸ್ ಆಗಿ 1 ವಾರ ಕಾರ್ ನಿಲ್ಲಿಸಿದರೆ ನಿಮ್ಮ ಕಾರ್ ಸ್ಟಾರ್ಟೇ ಆಗೋದಿಲ್ಲ. ಆ ಥರ ಒಂದು ಹಿಂಸೆ ಇದರಲ್ಲಿ. ಸೊ ಅದಕ್ಕೋಸ್ಕರ ನೀವು ನೋಡಿ, ನಿಮ್ಮ ಒಂದು ಯೂಸೇಜ್ ಯಾವ ರೀತಿ ಇದೆ ಅದ್ರ ಮೇಲೆ ಮೊದಲು ಡಿಪೆಂಡ್ ಮಾಡ್ಕೊಳ್ಳಿ. ಸೊ ಇನ್ನು ನಾರ್ಮಲಾಗಿ ಇದರಲ್ಲಿ ಅಷ್ಟೇನು ವ್ಯತ್ಯಾಸ ಅಂದರೆ ಇಂಜಿನ್ಗಳ ಒಂದು ರನ್ನಿಂಗಲ್ಲಿ ಇದರಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ. ಇದಕ್ಕೂ ಮತ್ತು ಆ ಒಂದು ಪೆಟ್ರೋಲ್ ಕಾರ್ಗೂ ಡೀಸೆಲ್ ಕಾರ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ ಯಾವಾಗಲೂ. ಸೊ ಇವೆಲ್ಲವನ್ನು ನೋಡಿ ತಗೊಳ್ಳಿ. ಕನ್ನಡದ ಎಲ್ಲ ಆಟೋಮೊಬೈಲ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶುಭ ದಿನ.